ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದೆ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರೋ ಸರ್ಕಾರದಿಂದ SIT ಟೀಮನ್ನು ಕೂಡ ರಚನೆ ಮಾಡಲಾಗಿತ್ತು. ಹಾಗಾಗಿ ಬುರುಡೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಈಗಷ್ಟೇ ನೋಡಿದ್ವಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಜೊತೆಗೆ 183 ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಈ ಮಧ್ಯದಲ್ಲೇ ಬುರುಡೆ ಕೇಸ್ ತನಿಖೆ ಚುರುಕುಗೊಂಡಿದೆಯಲ್ಲ, ವರದಿ ಕೇಳ್ತಾ ಇದೆ ಸರ್ಕಾರ. ಇಲ್ಲಿ ತನಕ ತನಿಖೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅದರ ರಿಪೋರ್ಟ್ ಕೊಡಿ ಅಂತ CM ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಸೊ ಶೀಘ್ರದಲ್ಲೇ ಸರ್ಕಾರಕ್ಕೆ SIT ವರದಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಈ ಬುರುಡೆ ಕೇಸ್ನ ತನಿಖೆಗೆ ಹಾಗಾದರೆ ಸರ್ಕಾರ ಬ್ರೇಕ್ ಏನಾರು ಹಾಕ್ಸ್ತಾ? ಯಾಕಂದ್ರೆ ಎಲ್ಲವೂ ಕೂಡ ಆರೋಪ ನಿರಾಧಾರ, ಎಲ್ಲವೂ ಷಡ್ಯಂತ್ರ, ಎಲ್ಲವೂ ಅಂತೆಕಂತೆಗಳ ಕತೆ, ಎಲ್ಲವೂ ಬುರುಡೆ ಅನ್ನೋದು ಗೊತ್ತಾಯ್ತು, ಜಗಜ್ಜಾಹೀರಾಯ್ತು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಬ್ರೇಕ್ ಹಾಕುತ್ತಾ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ತಪ್ಪೊಪ್ಪಿಕೊಂಡಿದ್ದಾನೆ, ಅವನು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಚಿನ್ನಯ್ಯ. ಇನ್ನೇನಿದ್ರು ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರಿಗಳ ಹೆಡೆಮುರಿ ಕಟ್ಟೋದಷ್ಟೇ ಬಾಕಿ ಉಳ್ಕೊಂಡಿರೋದು. ಹಾಗಾಗಿ ಈ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಸುಳ್ಳು ಅಂತಾದರೆ ಅಲ್ಲಿಗೆ ಆ ಕೇಸ್ ಕ್ಲೋಸ್ ಆದಂಗೆ ಇಲ್ಲ. ಸೊ ಹಾಗಾಗಿ ರಿಪೋರ್ಟ್ ಕೇಳಿ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾರಾ ಅಂತ. ಅಂದರೆ ಬುರುಡೆ ಕೇಸು ಷಡ್ಯಂತ್ರದ ಕೇಸಲ್ಲ, ನೆನಪಿರಲಿ. ಬುರುಡೆ ಕೇಸ್ ವಿಚಾರವನ್ನು ತನಿಖೆಯಿಂದ ಕೈ ಬಿಡೋದಕ್ಕೆ ಏನಾದರೂ ನಿರ್ಧಾರ ಮಾಡುತ್ತಾ ಅಂತ ಸರ್ಕಾರ ಗೊತ್ತಿಲ್ಲ, ಕಾದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದು ಕಡೆ ಬುರುಡೆ ಬಿಟ್ಟಿದ್ದು ಎಲ್ಲವೂ ಕೂಡ ಅನ್ನೋದು ಜಗಜ್ಜಾಹೀರಾಯಿತು. ಹಾಗಾಗಿ ಷಡ್ಯಂತ್ರದ ಭಾಗವಾಗಿ ತನಿಖೆ ಆಗ್ತಾ ಇದೆ. ಇವತ್ತು ಕೋರ್ಟ್ಗೆ 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ಚಿನ್ನಯ್ಯನು ಕೂಡ ಬರ್ತಾ ಇದ್ದಾನೆ. ಈ ಹಂತದಲ್ಲಿ ಸರ್ಕಾರ ರಿಪೋರ್ಟ್ ಕೇಳಿದೆ, ಇಲ್ಲಿ ತನಕ ಆಗಿರುವಂಥ ತನಿಖೆಯ ವರದಿ ಕೊಡಿ ಅಂತ. ಸೊ ಹಾಗಾಗಿ ಈ ಷಡ್ಯಂತ್ರದ ಭಾಗವಾಗಿ ಏನು ಕೇಸ್ ದಾಖಲಾಗಿದೆ ಅದು ಉಳ್ಕೊಳ್ಳುತ್ತೆ, ಅದು ತನಿಖೆ ನಡೆಯುತ್ತೆ. ಆದರೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಮಾಸ್ಕ್ ಮ್ಯಾನು, ಆ ಕೇಸ್ ವಿಚಾರ ಸಂಬಂಧ ಕ್ಲೋಸ್ ಆಗುತ್ತಾ, ಆ ತನಿಖೆಯನ್ನು ಕೈ ಬಿಡುತ್ತಾ ಸರ್ಕಾರ ಅಂತ? ಇಲ್ಲಿ ಸರ್ಕಾರ SIT ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಹೀಗಾಗಿ ಒಂದು ವರದಿಯನ್ನು ಕೊಡುವಂತೆ ಸರ್ಕಾರ ಈಗ SITಯನ್ನು ಕೇಳಿದೆ. ಯಾಕಂತ ಹೇಳಿದ್ರೆ ಏನೇನಾಗಬಹುದು ಅಂತ. ಯಾಕಂತ ಹೇಳಿದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಈವರೆಗಿನ ಅಪ್ಡೇಟ್ ಆಗಿದೆ. ಯಾಕಂತ ಹೇಳಿ BJP ಇರ್ಬೋದು, ಬೇರೆ ಬೇರೆ ಪಕ್ಷಗಳೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾವೆ. ಹೀಗಾಗಿ ಈವರೆಗೆ ತನಿಖೆ ಯಾವ ರೀತಿ ಗತಿ ನಡೀತಾ ಇದೆ, ಹೀಗಾಗಿ ಎಷ್ಟು ಬುರುಡೆ ಸಿಕ್ತು, ಏನೇನು ಸಿಕ್ತು, ಈವರೆಗೆ ಏನೇನು ಅಪ್ಡೇಟ್ ಆಯಿತು, ಅದಾದ ಬಳಿಕ ಚಿನ್ನಯ್ಯ ಸಂಬಂಧಪಟ್ಟಂಗೆ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ, ಅದಾದ ಬಳಿಕ ತನಿಖೆ ಪ್ರಗತಿ ಯಾವ ರೀತಿಯಾಗಿ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಎಲ್ಲವನ್ನೂ ಕೂಡ ವರದಿಯನ್ನು ಸಲ್ಲಿಸೋಕೆ ಸರ್ಕಾರ ಈಗ SITಯನ್ನು ಕೇಳಲಿಕ್ಕೆ ಮುಂದಾಗಿದೆ. ಈ ಮೂಲಕವಾಗಿ SIT ಸಂಬಂಧಪಟ್ಟಂತೆ ಒಂದು ನಿರ್ಧಾರ. ಯಾಕಂತ ಹೇಳಿದ್ರೆ ಈಗ ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ತಲೆಬುರುಡೆ ಕೇಸಲ್ಲೂ ಕೂಡ ಅಷ್ಟು ಮಟ್ಟ ಪ್ರಮಾಣದಲ್ಲಿ ಜಸ್ಟ್ ಇಲ್ಲ ಅನ್ನೋ ವಿಚಾರ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ಈಗ SITಗೆ ವರದಿಯನ್ನು ಕಳಿಸುವಂತೆ ಸರ್ಕಾರ ಕೇಳ್ಕೊಂಡಿದೆ. ಹೀಗಾಗಿ SIT ಮುಖ್ಯಸ್ಥರು ಕೂಡ ಈಗ ಸರ್ಕಾರದೊಂದಿಗೆ ಸಭೆಯನ್ನು ಕೂಡ ಮಾಡಿದ್ರು. ಮೊನ್ನೆ ಗೃಹಸಚಿವರೊಂದಿಗೆ ಸಭೆಯನ್ನು ಮಾಡಿ ಏನೇನಾಯಿತು, ಏನೇನಾಗ್ತಾ ಇದೆ, ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಎಷ್ಟು ಪ್ರಗತಿಗಳು ಸಾಗ್ತಾ ಇದೆ, ಸರ್ಕಾರಕ್ಕೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು. ಹೀಗಾಗಿ ಸವಿಸ್ತರವಾಗಿ ತನಿಖೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಎಲ್ಲ ಡೌಟ್ಸ್ಗಳಿದೆಯಲ್ಲ, ಆ ಡೌಟ್ಸ್ಗಳು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡೋದು ಪ್ರಯತ್ನ ಮಾಡಬೇಕು. ಪದೇ ಪದೇ ಇಲ್ಲಿ ಷಡ್ಯಂತ್ರ, ಅದೇ ರೀತಿಯಾಗಿ ಅವಹೇಳನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದೂ ಕೂಡ ತಾರ್ಕಿಕ ಅಂತ್ಯ ಸಿಗುವಂತಾಗಬೇಕು ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ರು. ಹೀಗಾಗಿ ಸರ್ಕಾರವೇ ಈಗ ವರದಿಯನ್ನು ಕೇಳಿರೋದು SIT ಏನು ಮಾಡುತ್ತೆ, ಯಾಕಂತ ಹೇಳಿದ್ರೆ ಮಧ್ಯಂತರ ವರದಿಯನ್ನೇ ಕೊಡುತ್ತಾ ಅಥವಾ ಅಂತಿಮ ವರದಿಯನ್ನು ಕೊಡುತ್ತಾ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಈಗ ಚಿನ್ನಯ್ಯನ 183 ಹೇಳಿಕೆಯನ್ನು ಕೂಡ ಇವತ್ತು ಮಾಡಿಸ್ತಾರೆ. ಅದಾದ ಬಳಿಕವಾಗಿ ಏನೇನಾಗುತ್ತೆ, ಯಾಕಂದ್ರೆ 183 ಹೇಳಿಕೆ ಅಂತ ಹೇಳಿದ್ರೆ ಆ ಹೇಳಿಕೆ ಆಧಾರದ ಮೇಲೆ ಒಂದಿಷ್ಟು ಸಾಕ್ಷ್ಯ ಸಂಗ್ರಹಗಳಾಗುತ್ತೆ, ಒಂದಿಷ್ಟು ತನಿಖೆಗಳು ಕೂಡ ಆಗುತ್ತೆ, ಒಂದಿಷ್ಟು ಜನರನ್ನು ಕರೆಸಿ ವಿಚಾರಣೆ ಮಾಡೋದಾಗುತ್ತೆ. ಹೀಗಾಗಿ SIT ಏನೇನು ಮಾಡುತ್ತೆ ಅನ್ನೋದು ನೋಡಬೇಕಾಗುತ್ತೆ ಇವತ್ತು ಇಲ್ಲಿ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.